ಸ್ನೇಹಿತರೆ, ಜೀವನದಲ್ಲಿ ಒಂದು ಸಮಯ ಬರುತ್ತೆ ಯಾವಾಗ ನಮ್ಮ ಹಣ, ಆಸ್ತಿ, ಘನತೆ, ಗೌರವ ಇವೆಲ್ಲ ಕೆಲ್ಸಕ್ಕೆ ಬರೋದಿಲ್ವೋ, ಬಂಧುಗಳು ಸಹಾಯ ಮಾಡಕ್ಕಾಗಲ್ವೋ, ನಮ್ಮ ಬುದ್ಧಿ, ಚಾಣಾಕ್ಷತನ ಇವೆಲ್ಲ ಏನೂ ಕೆಲ್ಸಕ್ಕೆ ಬರೋದಿಲ್ವೋ, ಆ ಕ್ಷಣವೇ ಸಾವಿನ ಕ್ಷಣ. ಜೀವನದಲ್ಲಿ ನಾವು ಎಷ್ಟೇ ಹೊಳೆದಾಡಿ ಬಡಿದಾಡಿ ಕಷ್ಟಗಳನ್ನ ಎದುರಿಸಿ ಮುಂದೆ ಬಂದಿದ್ರೂ ಸಾವಿನ ಕ್ಷಣದಲ್ಲಿ ಕೊನೆಗುಳಿಯುವುದು ಏನು? ಸಾವಿನ ಕ್ಷಣದಲ್ಲಿ ನಮ್ಮ ಜೊತೆ ಯಾರಿರ್ತಾರೆ? ಅವತ್ತು ಸಂಜೆ ಸೂರ್ಯ ಮೆಲ್ಲನೆ ಮುಳುಗ್ತಿರ್ತಾನೆ. ಸುತ್ತಲೂ ಶಾಂತ ವಾತಾವರಣ, ತಣ್ಣನೆ ತಂಗಾಳಿ ಬೀಸ್ತಿರುತ್ತೆ. ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಶ್ರೀಮಂತ ಮನೆಯಲ್ಲಿ ವಯಸ್ಸಾಗಿರೋ ವೀರಪ್ಪ ಹಾಸಿಗೆ ಮೇಲೆ ಕೊನೆ ಕ್ಷಣದಲ್ಲಿರ್ತಾನೆ. ಅವನು ಒಂದು ಭವ್ಯವಾದ ಜೀವನ ನಡೆಸಿರ್ತಾನೆ. ಕಷ್ಟಪಟ್ಟು ಸಂಪಾದನೆ ಮಾಡಿ ಆಸ್ತಿ, ಹಣ, ಅಂತಸ್ತು ಎಲ್ಲ ಸಂಪಾದನೆ ಮಾಡಿರ್ತಾನೆ. ಪರಿವಾರವನ್ನ ಹೂಗಳ ಹಾಗೆ ನೋಡ್ಕೊಂಡು ಎಲ್ಲರಲ್ಲೂ ಉತ್ತಮ ವ್ಯಕ್ತಿಯಾಗಿರ್ತಾನೆ. ಆದ್ರೆ ಅವನು ಯಾವತ್ತೂ ಭಗವಂತನ ಸ್ಮರಣೆ ಮಾಡಿರಲ್ಲ. ಯಾವಾಗೆಲ್ಲ ಅವನಿಗೆ ಭಗವಂತನ ಹೆಸರು ಕೇಳುತ್ತಿತ್ತೋ ಆಗೆಲ್ಲ ಅವನು ಅವನ ಕೆಲಸದ ಒತ್ತಡ, ಹಣದ ಅಭಾವ, ಪರಿವಾರದ ಜವಾಬ್ದಾರಿಯಲ್ಲಿ ಮುಳುಗಿ ಮುಂದೆ ಯಾವತ್ತಾದ್ರೂ ಭಕ್ತಿ ತೋರ್ಸೋಣ, ಮುಂದೆ ಯಾವತ್ತಾದ್ರೂ ದೇವರನ್ನ ನೆನಪು ಮಾಡ್ಕೊಳ್ಳೋಣ, ಮೊದಲು ಕೆಲಸ ಮುಖ್ಯ ಅಂತ ಯಾವಾಗ್ಲೂ ದೇವರ ವಿಚಾರದಲ್ಲಿ ಮುಂದೆ ಯಾವತ್ತಾದ್ರೂ ನೋಡೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಆ ಮುಂದೆ ಯಾವತ್ತಾದ್ರೂ ಅನ್ನೋ ಆ ದಿನ ಬರೋದೇ ಇಲ್ಲ. ಅವತ್ತಾಗಲೇ ವೀರಪ್ಪನ ಶರೀರ ಕೈಬಿಟ್ಟು ಅವನು ಕೊನೆ ಕ್ಷಣದಲ್ಲಿರ್ತಾನೆ. ಅವನು ಸಂಪಾದನೆ ಮಾಡಿದ ಹಣವನ್ನೆಲ್ಲ ಬಳಸಿದ್ರೂ ಡಾಕ್ಟರ್ಸು ನಮ್ಮ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ, ಅವರ ಶರೀರ ಆಗಲೇ ಕೈಬಿಟ್ಟಾಗಿದೆ ಅಂತ ಹೇಳ್ತಾರೆ. ಮನೆಯವರು ಅವನ ಅಕ್ಕಪಕ್ಕದಲ್ಲಿ ನಿಂತು ಕಣ್ಣೀರಿಡ್ತಿರ್ತಾರೆ. ಅಳುವಿನ ಧ್ವನಿ ಕೋಣೆಯ ಸುತ್ತಲೂ ಆವರಿಸಿರುತ್ತೆ. ಆ ಕ್ಷಣದಲ್ಲಿ ಭಯ ಅವನ ಹೃದಯದಲ್ಲಿ ಮೆಲ್ಲನೆ ಪ್ರವೇಶ ಮಾಡುತ್ತೆ. ಅವನು ಮನಸ್ಸಲ್ಲಿ ಹೇಳ್ಕೊತಾನೆ, ಇದೇನ ನನ್ನ ಅಂತ್ಯ? ಇವಾಗ ಏನಾಗುತ್ತೆ? ನಾನು ಎಲ್ಲಿ ಹೋಗ್ತೀನಿ? ನಾನು ಏನಾಗ್ತೀನಿ ಅಂತ ಅವನ ಮನಸ್ಸಲ್ಲಿ ಚಡಪಡಿಕೆಯ ಒಂದು ಬಿರುಗಾಳಿ ಏಳುತ್ತೆ. ಅವನ ಮನಸ್ಸು ಹಳೆಯ ನೆನಪುಗಳನ್ನ ಮೆಲ್ಲನೆ ಮೆಲುಕು ಹಾಕುತ್ತೆ. ಅವನು ಜೀವನದಲ್ಲಿ ಮಾಡಿದ ತಪ್ಪುಗಳು, ಕೋಪ, ಸ್ವಾರ್ಥ, ಜನರನ್ನ ನೋಯಿಸಿದ್ದು, ಭಗವಂತನನ್ನ ಮರೆತಿದ್ದು ಎಲ್ಲ ಅವನ ತಪ್ಪುಗಳು ಒಟ್ಟಿಗೆ ನೆನಪಿಗೆ ಬಂದು ಅವನ ಹೃದಯ ನಡುಗ್ತರುತ್ತೆ. ಮೊಟ್ಟ ಮೊದಲ ಬಾರಿಗೆ ಆ ಗರ್ಭ ಶ್ರೀಮಂತ ವೀರಪ್ಪನಿಗೆ ಅಸಹಾಯಕತನದ ಆಭಾಸ ಆಗ್ತಿರುತ್ತೆ. ಯಾವ ಹಣನೂ, ಯಾವ ಆಸ್ತಿನೂ, ಯಾವ ಮನುಷ್ಯನೂ ಅವನನ್ನ ಆ ಸಮಯದಲ್ಲಿ ಉಳಿಸಕ್ಕಾಗ್ತಿರಲ್ಲ. ಆ ಕ್ಷಣದಲ್ಲಿ ಬರೀ ಒಂದು ಮೌನ, ಒಂದು ಸಣ್ಣ ಉಸಿರು ಹಾಗೂ ಕೆಲವು ಕೊನೆ ಕ್ಷಣಗಳು ಮಾತ್ರ ಅವನ ಹತ್ತಿರ ಇರುತ್ತೆ. ಯಾವಾಗ ಅವನು ಮೆಲ್ಲನೆ ಕಣ್ಣು ಮುಚ್ತಾನೋ ಆಗ ಅವನಿಗೆ ಒಂದೇ ಸಲ ಅವನು ಸಣ್ಣವನಿದ್ದಾಗ ಅವರ ತಾಯಿ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತೆ. ಮಗನೇ, ಜೀವನ ಪೂರ್ತಿ ನೀನು ಆ ಮಹಾಮಹಿಮನನ್ನ ಮರೆತು ಹೋದರೂ ಪರವಾಗಿಲ್ಲ. ನಿನ್ನ ಕೊನೆ ಕ್ಷಣದಲ್ಲಿ ನೀನು ನಿಜವಾದ ಪ್ರೀತಿಯಿಂದ ಅವನನ್ನ ಕರೆದರೆ ಅವನು ಖಂಡಿತ ಬರ್ತಾನೆ. ನೀನು ಅವನನ್ನ ಮರೆತಿದ್ರೂ ಅವನು ಯಾವತ್ತೂ ನಿನ್ನನ್ನ ಮರೆತಿರಲ್ಲ. ಆ ಮಾತುಗಳಿಂದ ವೀರಪ್ಪನ ಮನಸ್ಸಲ್ಲಿ ಬೆಳಕು ಕತ್ತಲೆಯಲ್ಲಿ ಪ್ರವೇಶ ಮಾಡಿದ ಹಾಗೇ ಆಗುತ್ತೆ. ಅವನ ಕಣ್ಣಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ. ಮೊಟ್ಟ ಮೊದಲ ಬಾರಿಗೆ ಅವನು ಹಣಕ್ಕಾಗಿ, ಉನ್ನತಿಗಾಗಿ ಅಥವಾ ಜೀವನಕ್ಕಾಗಿ ಬೇಡ್ತಿರಲ್ಲ. ಅವನು ಮುರಿದ ಹೃದಯದಿಂದ ಪಿಸುಗುಟ್ಟುತ್ತಾ ಹೇಳ್ತಾನೆ, ದೇವರೇ, ನನಗೆ ಮಂತ್ರಗಳು ಬರಲ್ಲ, ವಿಧಿವಿಧಾನಗಳು, ಆಚರಣೆಗಳು ಗೊತ್ತಿಲ್ಲ. ನಾನು ಜೀವನದಲ್ಲಿ ಸರಿಯಾಗಿ ಬದುಕಿದ್ನೋ ಇಲ್ವೋ ಅದು ಸರಿಯಾಗಿ ಗೊತ್ತಿಲ್ಲ. ನಾನು ಜೀವನದಲ್ಲಿ ನಿನ್ನನ್ನ ಯಾವತ್ತೂ ನೆನಪು ಕೂಡ ಮಾಡ್ಕೊಂಡಿಲ್ಲ. ಆದ್ರೆ ಇವತ್ತು ಈ ನನ್ನ ಕೊನೆ ಕ್ಷಣದಲ್ಲಿ ನಾನು ನಿನ್ನನ್ನು ಸ್ಮರಿಸ್ತಿದ್ದೇನೆ. ದಯವಿಟ್ಟು ನನ್ನ ಕೈಬಿಡಬೇಡ ತಂದೆ ಅಂತ ಬೇಡ್ಕೋತಾನೆ. ಆಗ ಅವನ ಉಸಿರು ನಿಧಾನವಾಗುತ್ತೆ. ಆದ್ರೆ ಆ ಸಮಯದಲ್ಲಿ ಏನೋ ಒಂದು ಬದಲಾಗಿರುತ್ತೆ. ಅವನ ಭಯ ಮೆಲ್ಲನೆ ಮಾಯವಾಗಿರುತ್ತೆ. ನೋವು, ಚಿಂತೆ ನಿಧಾನವಾಗಿ ಶಾಂತವಾಗುತ್ತೆ. ಕತ್ತಲೆಯ ಬದಲು ಅವನಲ್ಲಿ ಉಷ್ಣತೆ ಹಾಗೂ ಶಾಂತಿಯ ಅನುಭವ ಆಗುತ್ತೆ. ಯಾರೋ ಅವನ ಕಣ್ಣೀರು ಒರೆಸಿ ಅವನ ಆತ್ಮವನ್ನ ಮೆಲ್ಲನೆ ಅಪ್ಪಿಕೊಂಡ ಹಾಗೆ ಅವನಿಗೆ ಆಭಾಸ ಆಗ್ತಿರುತ್ತೆ. ಅವನೀಗ ಜೀವಕ್ಕಾಗಿ, ಜೀವನಕ್ಕಾಗಿ ಹೋರಾಡ್ತಿರಲ್ಲ. ಅವನಲ್ಲಿ ಭಯ, ಚಿಂತೆ ಇದೇನೂ ಇರಲ್ಲ. ಅವನ ಮುಖ ಮೃದುವಾಗುತ್ತೆ. ಅವನ ತುಟಿಗಳಲ್ಲಿ ಶಾಂತವಾದ ಒಂದು ಪುಟ್ಟ ಮುಗುಳು ನಗೆ ಮೂಡುತ್ತೆ. ಅವನ ಕಣ್ಣಲ್ಲಿ ಶಾಂತಿ ಹಾಗೂ ನೆಮ್ಮದಿ ಇರುತ್ತೆ. ವೀರಪ್ಪ ಅಂತಕ್ಷಣದಲ್ಲಿ ಮುಗುಳು ನಗುತ್ತಿರೋದನ್ನ ನೋಡಿ ಅವರ ಮನೆಯವರಿಗೆ ಆಶ್ಚರ್ಯವಾಗುತ್ತೆ. ಸಾಯುತ್ತಿರುವ ವ್ಯಕ್ತಿ ಮುಗುಳು ನಗುತ್ತಿದ್ದಾನಲ್ಲ ಅಂತ. ವೀರಪ್ಪನ ಒಳಗೆ ಅವನಿಗೆ ಇಡೀ ಬ್ರಹ್ಮಾಂಡವೇ ಅವನನ್ನ ಅಪ್ಪಿಕೊಳ್ಳುತ್ತೇನೋ ಅನ್ನೋ ಹಾಗೆ ಅನುಭವ ಆಗುತ್ತೆ. ಒಂದು ಮರೆಯಾದ, ಆಳವಾದ, ಬಣ್ಣಿಸಲಾಗದ ದಿವ್ಯ ಅನುಭವ ಅವನಿಗಾಗ ಆಗ್ತಿರುತ್ತೆ. ಮಿಂಚಿಲ್ಲ, ಗುಡುಗಿಲ್ಲ, ಯಾವುದೇ ಪ್ರಕಾಶವಾದ ಬೆಳಕಿಲ್ಲ, ಕೇವಲ ಶುದ್ಧ ಶಾಂತಿ. ಯಾವ ಶಾಂತಿಯನ್ನ ಅವನು ಜೀವನದ ಉದ್ದಕ್ಕೂ ಹುಡುಕಿದ್ನೋ ಅದು ಅವನಿಗಾಗ ಅನುಭವ ಆಗುತ್ತೆ.
ವೀರಪ್ಪ ಕೊನೇ ಉಸಿರೆಳಿತಾನೆ. ಭಯದಲ್ಲೋ, ವಿಷಾದ ಅಥವಾ ನೋವಲ್ಲಲ್ಲ, ಬದಲಾಗಿ ಭಗವಂತನ ಸ್ಮರಣೆಯಲ್ಲಿ. ಮತ್ತೆ ಆ ದಿವ್ಯ ಸ್ಮರಣೆಯಲ್ಲಿ ಅವನು ದೈವಿಕ ಸ್ಥಿತಿಯನ್ನ ಪ್ರವೇಶ ಮಾಡ್ತಾನೆ. ನೋವನ್ನ ಮೀರಿದ, ಭಯವನ್ನ ಮೀರಿದ, ಸಾವನ್ನ ಮೀರಿದ ಅವನ ಆತ್ಮ ದೇವರ ಪ್ರೀತಿಯ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯುವ ದಿವ್ಯ ಸ್ಥಿತಿ ಅದಾಗಿರುತ್ತೆ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನೆನಪಿಟ್ಕೊಂಡಿರ್ತೀವಿ. ಹಣ, ಕೆಲಸ, ಅಹಂಕಾರ, ನಮಗಾದ ಅವಮಾನ, ಸೋಲು, ಗೆಲುವು, ಉನ್ನತಿ, ನಮ್ಮ ಸಮಸ್ಯೆಗಳು ಎಲ್ಲ. ಆದರೆ ಎಲ್ಲದಕ್ಕಿಂತ ಮುಖ್ಯ ವಿಷಯವನ್ನ ನಾವು ಮುಂದೂಡಿಬಿಡ್ತೀವಿ. ಆದರೆ ನಮ್ಮ ಅಂತಿಮ ಕ್ಷಣಗಳು ಬಂದಾಗ ನಾವು ಏನೆಲ್ಲ ನೆನಪಿಟ್ಕೊಂಡಿರ್ತೀವಿ ಅದೆಲ್ಲ ಏನೂ ಉಪಯೋಗಕ್ಕೆ ಬರಲ್ಲ. ಬರೀ ಅಷ್ಟೇ ಅಲ್ಲ, ನಮ್ಮ ಹೆಸರು, ನಮ್ಮ ಸಂಪತ್ತು ಹಾಗೂ ನಮ್ಮ ಹೆಮ್ಮೆ ಕೂಡ ನಮ್ಮ ಜೊತೆಗೆ ಇರಲ್ಲ. ಆ ಸಮಯದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗೋದು ಜೀವನದಲ್ಲಿ ನಾವು ಆ ಪರಮಪ್ರಭುವಿನ ಸ್ಮರಣೆ ಮಾಡಿದ್ವಾ, ಇಲ್ಲ ಹೇಗೋ ಜೀವನ ತಳ್ಳಿ ಈಗ ಕೊನೆ ಕ್ಷಣದಲ್ಲಿ ಅಳ್ತಾ ಕೂತಿದ್ದೀವಾ ಅನ್ನೋದು. ನೋಡಿ, ಅಕಸ್ಮಾತ್ ನೀವು ಆ ಭಗವಂತನ ಸ್ಮರಣೆ ಯಾವತ್ತೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರು ಅವರ ಕೊನೆ ಕ್ಷಣದಲ್ಲಿ, ಕೊನೆ ಉಸಿರಿನಲ್ಲಿ ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಬರೀ ಸಾವನ್ನಪ್ಪೋದಿಲ್ಲ. ಬದಲಾಗಿ ಅವರು ಅವರ ನಿಜವಾದ ಮನೆಗೆ ಸಂತೋಷದಿಂದ ವಾಪಸ್ ಹೋಗ್ತಾರೆ. ಅವರು ನಿಜವಾದ ಶಾಂತಿಯನ್ನ ಪಡಿತಾರೆ ಹಾಗೂ ದೈವಿಕ ಸ್ಥಿತಿಯನ್ನ ತಲುಪ್ತಾರೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಭಗವಂತನ ಸ್ಮರಣೆ ಮಾಡಿದರೆ ಜೀವನದಲ್ಲಿ ಏನೂ ಒಳ್ಳೇದಾಗ್ತಿಲ್ಲ ಅನ್ಕೋಬೇಡಿ. ಒಳ್ಳೇದಾಗ್ತಿಲ್ಲ ಅನ್ನೋದು ಕೂಡ ಒಂಥರ ಒಳ್ಳೇದೇ. ಯಾಕೆಂದ್ರೆ ಯಾರಿಗೆ ಗೊತ್ತು ಯಾವ ಒಳ್ಳೆಯತನದಿಂದ ಏನು ಗ್ರಹಚಾರ ಕಾದಿದೆಯೋ. ಅದಕ್ಕೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವನ ಸ್ಮರಣೆಯನ್ನ ಯಾವತ್ತೂ ಬಿಡಬೇಡಿ. ಯಾವುದಾದರೂ ಒಂದು ರೂಪದಲ್ಲಿ ಅವನ ಸ್ಮರಣೆ ಮಾಡಿ. ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಧನ್ಯವಾದಗಳು.